ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗೇನು ಸರ್ ನಮ್ಮ ಮನವಿಯನ್ನ ಕೇಳೋರು ಯಾರು ಇಲ್ಲ, ಅನಾಥ ಮಕ್ಕಳಾದಂಗೆ ಆಗ್ಬಿಟ್ಟಿದೀವಿ. ಈಗ ಮುಂದೇನು ಅಂತ, ಈಗ ನೀರು ಬಿಡ್ಲೇಬೇಕಾ? ಮುಂದೆ ಇನ್ನೇನು ಅನ್ನೋದಾದ್ರೆ ಇಂಥವಕ್ಕೆಲ್ಲ ಸೆಡ್ಡು ಹೊಡೆದು ನಿಂತ್ಕೊಳ್ಳುವಂತ ಶಕ್ತಿ ಪ್ರದರ್ಶನ ಕರ್ನಾಟಕದ ರಾಜಕೀಯ ಪಕ್ಷಗಳು ಮತ್ತೆ ಕರ್ನಾಟಕ ಸರ್ಕಾರದ ಆದ್ರೆ ಆಗ ಒಮ್ಮೆ ಇಂಥದೆಲ್ಲ ತೀರ್ಪುಗಳು ಕೊಡುವಾಗ ಕನಿಷ್ಠ ಯೋಚನೆ ಮಾಡಿ ತೀರ್ಪು ಕೊಡ್ಬೇಕಾಗತ್ತೆ. ನಾವು ಹೇಳೋದೇನು, ನಮ್ಮ ಹತ್ರ ನೀರಿದ್ರೆ ನಾವು ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಡ್ಯಾಮುಗಳಲ್ಲಿ ನೀರಿದ್ರೆ ನಾವು ಕೊಡ್ತೀವಿ, ನಿಮ್ಮ ಆದೇಶವನ್ನು ಪಾಲಿಸ್ತೀವಿ. ನೀವು ಕನಿಷ್ಠ ಒಂದು ಕೇಂದ್ರದಿಂದ ಒಂದು ನಿಯೋಗ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಇರಬಹುದು, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇರಬಹುದು, ನೀವೊಂದು ನಿಯೋಗವನ್ನ ಕರ್ನಾಟಕಕ್ಕೆ ಕಳಿಸಿ ಕರ್ನಾಟಕದ ಡ್ಯಾಮ್ಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ಮಳೆ ಆಗಿದೆ ಈ ಬಾರಿ, ಎಷ್ಟು ನೀರಿದೆ, ಎಷ್ಟು ಒಳಹರಿವಿದೆ, ಎಷ್ಟು ಹೊರಹರಿವಿದೆ, ಇದನ್ನೆಲ್ಲ ಪರಿಗಣಿಸಿ ಲೆಕ್ಕಾಚಾರ ಮಾಡಿ ಒಂದು ಸಮಿತಿ ವರದಿ ಕೊಟ್ಟು ಅದರ ಆಧಾರದ ಮೇಲೆ ನೀವು ನೀರು ಕೊಡಿ ಅಂತ ಕೇಳಿದ್ರೆ ಆಗ ನಾವೇನಾದ್ರೂ ನೀರು ಕೊಡೋ ಶಕ್ತಿ ಇದ್ರೆ ನೀರು ಕೊಡ್ತೀವಿ. ನಮ್ಮಲ್ಲಿ ಇವತ್ತು ಇರೋದೇ 12 TMC ನೀರಿದೆ. ಆ 12 TMC ಇಲ್ಲಿ ಬೆಂಗಳೂರಿಗೆ ಒಂದು ತಿಂಗಳಿಗೆ 3 TMC ನೀರು ಕುಡಿಲಿಕ್ಕೆ ಬೇಕು. ಇವರಿಗೆ 4.5 TMC ಕೊಟ್ರೆ ನಮ್ಮ ಡೆಡ್ ಸ್ಟೋರ್ ಡ್ಯಾಮ್ ಅಲ್ಲಿ 4 TMC ನಾವು ತಗೊಳಕ್ಕೆ ಆಗಲ್ಲ, ನಾವು ಬಳಸಕ್ಕೆ ಆಗಲ್ಲ. ಆಗಿರುವಾಗ ಎಲ್ಲಿಂದ ಇವರಿಗೆ ನೀರು ಕೊಡಕ್ ಸಾಧ್ಯ? ನಾವು ಇವರು ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದಾರೆ, ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನಮ್ಮ ಡ್ಯಾಮ್ಗಳಲ್ಲಿ ಈ ಪರಿಸ್ಥಿತಿ ಇರುವಾಗ ಏಕಾಏಕಿ ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಪು ಕೊಡೋದು, ಅದನ್ನ ಎತ್ತಿ ಹಿಡಿದು ಪ್ರಾಧಿಕಾರ ತೀರ್ಪು ಕೊಡಿ, ಅವ್ರು ಹೇಳಿದ್ನ ನಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇದ್ರ ತಾನೇ ಕೊಡಕ್ ಆಗೋದು. ಅದಕ್ಕಾಗಿ ಈ ತರ ನಿರಂತರವಾದ ಅನ್ಯಾಯ ಕರ್ನಾಟಕಕ್ಕೆ ಯಾಕಾಗುತ್ತೆ? ಯಾವ್ದಕ್ಕೋಸ್ಕರ ಆಗುತ್ತೆ? 100 ಕೋಟಿ ನಮ್ಮ ಸರ್ಕಾರ ವಕೀಲರಿಗೆ ಖರ್ಚು ಮಾಡುತ್ತೆ, ವಕೀಲರುಗಳು ವಾದ ಮಾಡ್ತಾರೆ, ಪರಿಸ್ಥಿತಿಯನ್ನ ಅರ್ಥ ಮಾಡಿಸ್ತಾರೆ. ಆದ್ರೂ ಇಂಥ ಅನ್ಯಾಯಗಳು ಕರ್ನಾಟಕಕ್ಕೆ ಆಗುತ್ತೆ ಅನ್ನೋದಾದ್ರೆ ಯಾವ ಲಾಬಿಗಳಿಗೆ ನೀವೆಲ್ಲ ಮಣಿತಾ ಇದ್ದೀರಿ? ಯಾವ ಲಾಬಿ ಆಧಾರದ ಮೇಲೆ ಇಂಥ ತೀರ್ಪುಗಳನ್ನು ಕೊಡ್ತಾ ಇದ್ದೀರಿ ಅನ್ನುವಾಗ ಇಡೀ ಕರ್ನಾಟಕ ಇದಕ್ಕೆ ಸೆಡ್ ಹೊಡೆದು ಒಂದ್ಸಲಿ ನಿಂತ್ಕೊಂಡ್ರೆ ಆಗ ಇವರ ತೀರ್ಪುಗಳು ಏನಾಗ್ತವೆ ಅನ್ನೋದು ಅರ್ಥ ಮಾಡಿಸೋ ಕೆಲಸ ಕರ್ನಾಟಕದ ಕನ್ನಡಿಗರು ಈ ಪರಿಸ್ಥಿತಿಯಲ್ಲಿ ಮಾಡಬೇಕಾಗುತ್ತೆ. ನಮ್ಮ ಮುಂದೆ ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ನಾರಾಯಣಗೌಡ್ರೆ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಎಲ್ಲರೂ ಕೂಡ ಸರ್ಕಾರಕ್ಕೆ ಕಿವಿ ಮಾತು ಹೇಳ್ತಿರೋದು ನೀರು ಬಿಡಬೇಡಿ, ಅದೇನಾಗುತ್ತೋ ಆಗಲಿ ಅಂತ. ಸರ್ಕಾರ ಏನು ತೀರ್ಮಾನ ತಗೊಳ್ಳೋದು ನೋಡೋಣ.